ಮಾಡುವಂಥವ್ರು ಗಾಬರಿಗೊಂಡಿದ್ದಾರೆ. ಅದು ಯಾರಾದರೂ ಇಲ್ಲ, ಹಿಂದೂಗಳಿರಲಿ ಮುಸಲ್ಮಾನರಿರಲಿ, ಎಲ್ಲರಿಗೂ ಅದು ಅಪ್ಲೈ ಆಗುವಂಥ ವಿಷಯ ಅದ. ಹೀಗಾಗಿ ಈಗ ವಿರೋಧ ಬಂದಿದ್ದು ಹಿಂದೂಗಳಾದಂಥ BJPಗರಿಂದ ಅಂತೇಳಿ. ಮುಸ್ಲಿಂ ಕಮ್ಯುನಿಟಿ ಯಾವ ವಿರೋಧ ಮಾಡಿಲ್ಲ ಇದನ್ನು ಅನ್ನೋದು ನಾವು ಗಮನಿಸಬೇಕಾಗಿದೆ. ಅಂದ್ರೆ ಹಿಂದೂಗಳು, ಅದರಲ್ಲೂ ಒಂದು ಹಿಂದೂ ಕಟ್ಟಡವಾದಿಗಳು, ಮೂಲಭೂತವಾದಿಗಳಿಗೆ ಇದು ತೊಂದರೆ ನೀಡುವಂಥ ಸಾಧ್ಯತೆಗಳು ಹೆಚ್ಚದ. ಮುಸ್ಲಿಮ್ನಿಂದ ಯಾವುದು ಇಲ್ಲಿವರೆಗೆ ಬಂದಿಲ್ಲ, ನೋಡ್ಬೇಕು ಅದನ್ನು ಮುಂದೆ ಅಂದ್ರೆ ಏನಾಗ್ತದೆ ಅಂತೇಳಿ. ಮುಸಲ್ಮಾನರು ಇಲ್ಲಪ್ಪ ಇದು ನಾವೇನೋ ಮಾತಾಡೋ ಹೆಚ್ಚು ಕಡಿಮೆ ಆಗ್ಬೋದು ಅಂತೇಳಿ ಸ್ಲಿಪ್ ಆಫ್ ಟಂಗ್ ಆಗೋದು ಬೇರೆ. ಪರ್ಪಸ್ಲಿ ಅವ್ರಿಗೆ ಅಪಮಾನ ಮಾಡುವಾಗ ಮಾತಾಡೋಂಥ ಸಾಕಷ್ಟು ಉದಾಹರಣೆ ನಾವು ಕೊಡ್ಬೋದಿಲ್ಲ, ಅಂಥ ಅನೇಕ ಮಾತುಗಳು ನಾವು ಹೇಳ್ಬೋದಿಲ್ಲ. ಆದ್ರೆ ಇವ್ರು ಹೇಳ್ತಾರೆ, ಏನು ತಪ್ಪಿ ಮಾತಾಡಿದರೆ ಅವ್ರಿಗೆ ಶಿಕ್ಷೆ ಆಗಬಾರ್ದು ಅನ್ನುವಂಥದ್ದು ಇವು ವಾದು ಮಾಡಿದ್ದಾರೆ. ಇದ್ದಾರೆ ಬಸವ ಪಾಟೀಲ್ ಯತ್ನಾಳರು ತಪ್ಪಿ ಮಾಡಿದರೆ ಕ್ಷಮೆ ಇದ್ದೇ ಇರ್ತದೆ. ಆದ್ರೆ ಪರ್ಪಸ್ಫುಲ್ಲಾಗಿ ಎರಡು ಸಮಾಜ ಮಧ್ಯದಲ್ಲಿ ವೈಮನಸ್ಸನ್ನು ಬಿತ್ತುವಂಥದ್ದು, ಇನ್ನೂ ದೂರ ಸರಿಯುವಂಥದ್ದು, ಕೂಡಿ ಬಾಳಲಾರಂಥ ಸ್ಥಿತಿ ನಿಲ್ಲಿಸುವಂಥದ್ದು, ಎದ್ದ ತಕ್ಷಣ ಒಬ್ರು ಕಂಡ್ರೆ ಒಬ್ಬರು ಉರಿದು ಬೀಳುವಂಗೆ ಮಾಡುವಂಥದ್ದು, ಇಂಥದ್ದು ನಿಲ್ಲಿಸಬೇಕಾಗ್ಯದ. ಇದು ನಿಲ್ಲಿಸ ಹೋದ್ರೆ ಈ ರಾಜ್ಯದ, ಈ ದೇಶದ ಪ್ರಗತಿಗೆ ದೊಡ್ಡ ಅನಾಹುತ ಆಗೋದ್ರಲ್ಲಿ ಎರಡು ಮಾತಾ ಇಲ್ಲ. ಯಾಕಪ್ಪ ಅಂತಂದ್ರೆ ಎದ್ದ ತಕ್ಷಣ ಒಬ್ರೊಬ್ರಿಗೆ ದ್ವೇಷ ಮಾಡುವಂಥದ್ದು, ಒಬ್ಬರಿಬ್ಬರ ಸಹಾಯ ಮಾಡೋದು ಹೋಗಿ ಒಬ್ಬರನ್ನ ಕೊಲ್ಲೋದು, ಒಬ್ಬರು ಇನ್ನೊಬ್ಬರನ್ನ ಕೊಲ್ಲುವಂಥ ವಿಚಾರ ಮಾಡ್ಕೊತ ಹೋಗುವಂಥದ್ದನ್ನು ನೋಡಿದಾಗ ಸಹಜವಾಗಿದ್ದು ದ್ವೇಷ ಭಾಷಣಕ್ಕೆ ಏನಪ್ಪ ಅಂತಂದ್ರೆ ಒಂದಿಷ್ಟು ರಿಸ್ಟ್ರಿಕ್ಷನ್ ಹಾಕುವಂಥ ಈ ಕಾನೂನು ಇದ್ದರೆ ಒಳ್ಳೆಯದು ಅನ್ನೋದು ಭಾಳಷ್ಟು ಜನರ ಅಭಿಪ್ರಾಯ. ನನ್ನ ಮೇಲಾಗೆ ಇದನ್ನು ವಿರೋಧ ಮಾಡಬೇಕಾದ್ರೆ ಮುಸಲ್ಮಾನರು ವಿರೋಧ ಮಾಡಬೇಕಾಗಿತ್ತಲ್ಲ ಅಂದಾಗ ಸಹಜ ಅಂತಾರೆ ಹಿಂದೂವಾದಿಗಳು. ಇಲ್ಲ, ಅವರಿಗೆ ಲಾಭ ಐತದು, ಅದಕ್ಕೆ ಅವರು ಮಾಡೋದಿಲ್ಲ ಅಂತೇಳಿ. ಅಲ್ಲ, ಅವರೆಲ್ಲ ದ್ವೇಷ ಭಾಷೆ ಮಾಡೋರು ಇದ್ದಾರಲ್ಲ, ಇಲ್ಲ ಅವರು 347-37 ಜನ ಇದ್ದಾರೆ. ಅವ್ರಿಗೂ ಸಹಿತ ರಿಸ್ಟ್ರಿಕ್ಷನ್ ಬರುವಂಥದ್ದು. ಆದರೆ ಅವರು ವಿರೋಧ ಮಾಡ್ತಾಯಿಲ್ಲ ಇದನ್ನು. ಕಾರಣ ಇಷ್ಟ, ಇಲ್ಲಿ ಬಹುಸಂಖ್ಯಾತರು ಅಲ್ಪಸಂಖ್ಯಾತರು ದಾಳಿ ಮಾಡೋದ್ರಿಂದಾಗಿ ಬಹುಸಂಖ್ಯಾತರಿಗೆ ಇದೊಂದು ಅನುಕೂಲ ಇತ್ತು, ಅದಕ್ಕೆ ಅವರು ವಿರೋಧ ಮಾಡ್ತಾರೆ ಅಂತ ಇವರು ವಾದ ಮಾಡ್ತಾರೆ. ಒಟ್ಟಿನಲ್ಲಿ ವಾದ ಏನೂ ಇರಲಿ, ಈ ದ್ವೇಷ ಭಾಷಣ ಇದು ಸರಿನಾ ಅನ್ನೋದು ಇವತ್ತು ಮೂಲಭೂತ ಪ್ರಶ್ನೆ. ಕಾರಣ ಇಷ್ಟ